ಕಾವೇರಿ ಒಡಲಿಗೆ ಕನ್ನ ಹಾಕ್ತಾ ಇದ್ದ ಭೂಗಳ್ಳರಿಗೆ ಕೊನೆಗೂ ತಡೆಯೊಡ್ಡೋ ಕೆಲಸ ಆಗಿದೆ. ನಿಮ್ಮ ಪಬ್ಲಿಕ್ ಟಿವಿಯ ವಿಸ್ತೃತ ವರದಿಯ ಪರಿಣಾಮ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಥಳಕ್ಕೆ ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಹಾಗೂ ಅಕ್ರಮದಲ್ಲಿ ತೊಡಗಿದ್ದ ಮಾಲೀಕರಿಗೆ ನೋಟಿಸ್ ಕೊಡೋ ಕೆಲಸವನ್ನ ಕೂಡ ಮಾಡಲಾಗಿದೆ. ಒತ್ತುವರಿದಾರರು ತಮಗೆ ಬೇಕಾದಂಗೆ ಅಲ್ಲಿ ಗುಂಡಿಗಳನ್ನ ತೋಡಿದ್ರಲ್ಲ, ಅದನ್ನೆಲ್ಲ ಮುಚ್ಚಿಸೋ ಕೆಲಸವನ್ನ ಕೂಡ ತ್ವರಿತವಾಗಿ ಮಾಡಲಾಗಿದೆ. ಜೊತೆಗೆ ಈ ರೀತಿ ಅಕ್ರಮದಲ್ಲಿ ಭಾಗಿಯಾಗಿದ್ದವ್ರು ಯಾರ್ಯಾರಿದ್ರಲ್ಲ ಅವರೆಲ್ಲರಿಗೂ ಕೂಡ ಅಲ್ಲಿ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ಯಾರೋ ಕೇರಳದ ವ್ಯಕ್ತಿ ಒಬ್ಬ ಬಂದು ಟ್ರೆಂಚ್ ಹೊಡೆದು ಆ ಟ್ರೆಂಚ್ ಹೊಡೆದ್ಬಿಟ್ಟು ಈಗಾಗಲೇ ಅಲ್ಲಿ ಬೇಲಿ ಹಾಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದ ಅಂತ ಅದನ್ನೇ ಇವಾಗ ಅಲ್ಲಿ ಮುಚ್ತಾ ಇರೋದು. ಈ ಹಿಂದೆ ಒಂದ್ಸರ್ತಿ ಇದೇ ರೀತಿ ಬ್ಯಾಕ್ ವಾಟರ್ನಲ್ಲಿ ಮೋಟರ್ ಹಾಕೊಂಡು ನೀರು ಎತ್ತುತ್ತಾ ಇದ್ರು ಅವ್ರವ್ರ ಜಮೀನುಗಳಿಗೆ. ಆ ಸುದ್ದಿ ವರದಿ ಮಾಡಿದಾಗ್ಲೂ ಅಲ್ಲಿ ತನಕ ಎಚ್ಚೆತ್ಕೊಳ್ಳೋದ ನಿಗಮ ಅಧಿಕಾರಿಗಳು ಆ ನಂತರ ಬಂದು ಎಲ್ಲವನ್ನು ಕೂಡ ಕಟ್ ಮಾಡಿದ್ರು. ಆಗ ವಿಪರೀತ ಬರಗಾಲ ಬೇರೆ ಆ ಸಂದರ್ಭದಲ್ಲಿ. ಈಗ ಈ ಸುದ್ದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡ್ತು. ಈ ಥರ ಬ್ಯಾಕ್ ವಾಟರ್ ಕಾವೇರಿ ಹಿನ್ನೀರಿನ ಪ್ರದೇಶವನ್ನು ಒತ್ತುವರಿ ಮಾಡ್ಕೋತಾ ಇದ್ದಾರೆ ಅಂತ. ಅದಾದ ನಂತರ ಈಗ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಟ್ರೆಂಚನ್ನು ಕ್ಲೋಸ್ ಮಾಡಿ ಆತನಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ.